ಬೇಡ ಪಾರ್ಥ, ಇವತ್ತು ಆ ಜೆ.ಪಿ. ಪಾಟೀಲ್ ಮುಖ ನೋಡೋದೇ ಬೇಡ. ನಾವ್ ಹೇಗೋ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಬಂದಿದೀವಿ. ನಡಿ, ನಾವ್ ನಿಮ್ಮನೆಗೆ ಹೋಗೋಣ. ನಡಿ, ಮೊದ್ಲು ನಮ್ ಸಮಸ್ಯೆ ಸರಿ ಮಾಡ್ಕೊಳ್ಳೋಣ. ನಮ್ ಸಮಸ್ಯೆ ಸರಿ ಹೋದಾಗ, ನಮ್ಮವರು ನಮ್ ಜೊತೆ ಇದ್ದಾಗ ನಮ್ಗೆ ಹೋರಾಡೋಕೆ 100 ಆನೆ ಬಲ ಬಂದ ಹಾಗಾಗುತ್ತೆ. ಆಮೇಲೆ ಜೆ.ಪಿ. ಪಾಟೀಲ್ ನೋಡ್ಕೊಳ್ಳೋಣ. ಪಾರ್ಥ, ಇದು ಜೆ.ಪಿ. ಪಾಟೀಲ್ ಮನೆ ಪಾರ್ಥ? ಹೌದು ಮೇಡಮ್. ಅಲ್ಲ, ಮತ್ತಿಲ್ಲೇನು ಕರ್ಕೊಂಡ್ ಬಂದಿದ್ಯಾ? ಬನ್ನಿ ಮೇಡಮ್, ಹೇಳ್ತೀನಿ. ಪಾರ್ಥ, 1 ನಿಮಿಷ. ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನನಗ್ ಗೊತ್ತು. ಮೇಡಮ್, ಅದು ಥ್ಯಾಂಕ್ ಯು ಪಾರ್ಥ. ಜೆ.ಪಿ. ಪಾಟೀಲ್ ನನಗೆ ತೊಂದರೆ ಕೊಟ್ಟಿದ್ದಾನೆ. ನಾವು ಸಂಧ್ಯನ್ ಕಳ್ಕೊಳಕ್ಕೆ ಅವನೇ ಕಾರಣ ಅಂತ ನಿನಗೂ ಕೋಪ ಇದೆ ತಾನೆ? ಅವನಿಗೆ ಬೈದು ಬುದ್ಧಿ ಕಲ್ಸಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಪ್ರಯೋಜನ ಇಲ್ಲ. ಬೇಡ ಪಾರ್ಥ, ಇವತ್ತು ಆ ಜೆ.ಪಿ. ಪಾಟೀಲ್ ಮುಖ ನೋಡೋದೇ ಬೇಡ. ನಾವ್ ಹೇಗೋ ಹೊಸ ಜೀವನ ಶುರು ಮಾಡ್ಬೇಕು ಅಂತ ಬಂದಿದೀವಿ. ನಡಿ, ನಾವ್ ನಿಮ್ಮನೆಗೆ ಹೋಗೋಣ. ನಡಿ, ಮೊದ್ಲು ನಮ್ ಸಮಸ್ಯೆ ಸರಿ ಮಾಡ್ಕೊಳ್ಳೋಣ. ನಮ್ ಸಮಸ್ಯೆ ಸರಿ ಹೋದಾಗ, ನಮ್ಮವರು ನಮ್ ಜೊತೆ ಇದ್ದಾಗ ನಮ್ಗೆ ಹೋರಾಡೋಕೆ 100 ಆನೆ ಬಲ ಬಂದ ಹಾಗಾಗುತ್ತೆ. ಆಮೇಲೆ ಜೆ.ಪಿ. ಪಾಟೀಲ್ ನೋಡ್ಕೊಳ್ಳೋಣ. ಅಣ್ಣ, ಬನ್ನಿ ಅಣ್ಣ. ಮೇಡಮ್ ಮೇಡಮ್ ಮೇಡಮ್, ಎಲ್ಲ ವಿಷಯ ಹೇಳ್ತೀನಿ. 1 ನಿಮಿಷ ಬನ್ನಿ ಮೇಡಮ್. ಬನ್ನಿ. ಪಾರ್ಥ, ನಾನು ಹೇಳಕ್ ಕೇಳು ಪಾರ್ಥ. ಮೇಡಮ್ ಬನ್ನಿ ಪ್ಲೀಸ್. ಪಾರ್ಥ, 1 ನಿಮಿಷ ಪಾರ್ಥ. ಅರ್ಜುನ್ ಯಾಕೆ ಭಾರ್ಗವಿನ್ ಕಾಪಾಡಕ್ ಹೋದ? ತನ್ನ ಮದುವೆನ ಬಿಟ್ಟು ತನ್ನ ತಂದೆ ವೈರಿನ ಉಳ್ಸೋಕ್ ಹೋದ್ನ. ವಂದನಾ ಹೇಳ್ತಿದ್ಲು, ಅರ್ಜುನ್ ಯಾರೋ ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅಂತ. ದೇವಸ್ಥಾನದಲ್ಲಿ ಅರ್ಜುನ್ನು ನನಗೆ ಈ ಮದುವೆ ಇಷ್ಟ ಇಲ್ಲ, ನಾನು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದ. ಅಂದ್ರೆ ಆ ಹುಡುಗಿ ವಂದನಾ, ಹಾ ಡ್ಯಾಡ್. ಅರ್ಜುನ್ ಯಾರೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ಯಲ್ಲ, ಯಾರವಳು? ಯಾಕೆ ಡ್ಯಾಡ್ ಇವಾಗ ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಕನ್ಫರ್ಮ್ ಮಾಡ್ಕೊಳಕ್ ಹೇಳ್ತಾ ಇದ್ದೀನಿ, ಹೇಳು. ಡ್ಯಾಡ್, ಇವಾಗ ಹೇಗೋ ಕೇಸ್ ಮುಗ್ದಿದ್ಯಾ ಅಲ್ವಾ, ಯಾವುದೇ ರೀತಿ ತೊಂದರೆ ಆಗಲ್ಲ. ಮುಂದೆ ನಾನು ವಿಕಿ ನೋಡ್ಕೋತೀವಿ ಡ್ಯಾಡ್. ನಾನು ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಬಗ್ಗೆ ಕೇಳ್ತಾ ಇದ್ದೀನಿ. ಅಂದ್ರೆ ನನ್ನ ಸಂದೇಹ ನಿಜ ಆಯ್ತು ಅಂತ. ಅಂದ್ರೆ ಆ ಹುಡುಗಿ ಭಾರ್ಗವಿ ತಾನೆ? ಡ್ಯಾಡ್, ಡ್ಯಾಡ್ ಪ್ಲೀಸ್ ಡ್ಯಾಡ್, ಡ್ಯಾಡ್ ಈ ವಿಷಯನ ಜೆ.ಪಿ. ಅಂಕಲ್ಗೆ ಹೇಳ್ಬಿಡಿ ಡ್ಯಾಡ್. ಯಾಕಂದ್ರೆ ಅವ್ರು ಅರ್ಜುನ್ ನಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಡ್ಯಾಡ್. ಡ್ಯಾಡ್ ಪ್ಲೀಸ್ ಡ್ಯಾಡ್, ನನ್ನ ಮಾತು ಕೇಳಿ ಪ್ಲೀಸ್ ಡ್ಯಾಡ್. ಮಣ್ಣು ತಿನ್ನೋ ಕೆಲಸ ಮಾಡಿರೋ ಅವನನ್ನ ಮನೆಯಿಂದ ಆಚೆ ಹಾಕಿದ್ರೇನೆ ಅವನಿಗೆ ಬುದ್ಧಿ ಬರೋದು. ನೀನೇನು ಹೆದರ್ಬೇಡ ಮಗಳೇ, ನಾನೇನೇ ಮಾಡಿದ್ರು ಅದು ಅರ್ಜುನ್ಗೆ ಬುದ್ಧಿ ಕಲಿಸೋ ಪ್ರಯತ್ನ ಅಷ್ಟೇನೆ. ಆದ್ರಿಂದ ನಿನ್ನ ಅರ್ಜುನ್ ಮದುವೆಗೆ ಯಾವ ತೊಂದರೆ ಆಗದಿರೋ ಹಾಗೂ ನಾನ್ ನೋಡ್ಕೋತೀನಿ, ನನ್ನನ್ನು ನಂಬು. ಡ್ಯಾಡ್ ನೋಡ್ಕೋತೀನಿ ಅಂತಿದ್ದಾರೆ, ಅವ್ರ ಮೇಲೇನೋ ನಂಗೆ ನಂಬಿಕೆ ಇದೆ. ಆದ್ರೆ ಏನು ಎಡವಟ್ ಆಗ್ತಾ ಇದ್ರೆ ಸಾಕು.
ಪಾರ್ಥ ನನ್ ಮಾತು ಕೇಳು ಪಾರ್ಥ. ಈಗ ಇಲ್ಲಿ ಬರಕ್ ಇಷ್ಟ ಇಲ್ಲ ಪಾರ್ಥ. ಮೇಡಮ್ ಬನ್ನಿ ನೀವು. ಕುರ್ಚಿ ಮೇಲೆ ಕಲ್ಲಿಸಿಬಾರ್ದು ಪಾರ್ಥ. ಪಾರ್ಥ ಸೀರೆ ಬಂತು ಅನ್ಸುತ್ತೆ. ಇವ್ರು ನನ್ನ ಹೆಂಡತಿ ಚಿಕ್ಕಿ. ಚಿಕ್ಕಿ ಅಕ್ಕ ಅಕ್ಕ ಪಾರ್ಥ ಏನಂದೆ? ಚಿಕ್ಕಿನಾ? ಅದ್ಗೆ ಇಷ್ಟ ದಿನ ನಾನು ಹೇಳ್ತಿದ್ದಿದ್ದು ಇವ್ರ ಬಗ್ಗೆನೆ. ನನ್ನ ಹೆಂಡತಿ ಭಾರ್ಗವಿ. ಗೊತ್ತು. ಗೊತ್ತಾ? ಐ ಮೀನ್ ಎದ್ರಿಗೆ ಹಂಗೆ ಪರಿಚಯ ಇಲ್ಲದೆ ಇದ್ರು ಕೇಸ್ ಮೂಲಕ ನಿನ್ ಮೂಲಕ ಪರಿಚಯ ಇದೆ. ಮೇಡಮ್, ನಾನು ಹೇಳಿದ್ನಲ್ಲ, ಇವರೇ ನಮ್ಮದ್ಕೆ. ನಮ್ಮ ಲವ್ ಸ್ಟೋರಿಗೆ ಸಹಾಯ ಮಾಡ್ತಿರೋದು. ನಮ್ಗೇನೇ ತೊಂದರೆ ಆದ್ರೂ ಇವ್ರು ನಮ್ಮ ಜೊತೆಗಿರ್ತಾರೆ ಮೇಡಮ್. ಅರ್ಜುನ್,
ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ಲಾಯರ್ ಬೇರೆ. ಮನೇಲಿ ಎಲ್ಲರೂ ಒಪ್ಕೋತಾರೆ. ನೀನೇನು ಯೋಚನೆ ಮಾಡ್ಬೇಡ. ಅದಕ್ಕೆ ಯಾಕೋ ಭಯ ಆಗ್ತಿದೆ ನನಗೆ. ಯಾಕೋ ಹೆದರ್ತೀಯ? ಹೇಗೂ ಮದುವೆ ಆಗಿದೆಯಲ್ಲ, ನೋಡ್ತಿರು ಎಲ್ಲರೂ ಖುಷಿಯಿಂದ ಇವಳನ್ನ ಮನೆ ಸೊಸೆ ಅಂತ ಒಪ್ಕೋತಾರೆ. ಅಪ್ಪ ಮನೇಲೇ ಇದ್ದಾರಾ?